ಅಹೋರಾತ್ರೈ ಚತುಷ್ಷಿಷ್ಟ್ಯ ಸಂಯಾತೌ ತಾವತೀ ಕಲಾಹ ತತಶ್ಚ ಕೃತವಿದ್ಯೌತೌ ಕೃತಾಸ್ತ್ರೌ ರಾಮಕೇಶವೌ ಗುರುದಕ್ಷಿಣಯಾಚಾರ್ಯಂ ಛಂದಯಾಮಾಸತುರ್ ನೃಪ. ಭಾಗವತದ 10ನೇ ಸ್ಕಂದದ 43ನೇ ಅಧ್ಯಾಯದ 36ನೇ ಶ್ಲೋಕ ಇದು. ಮನುಷ್ಯ ಅಧ್ಯಯನ ಮಾಡಬೇಕಾದದ್ದೇನನ್ನ ಅನ್ನೋದನ್ನ ನಾವು ಈಗ ನೋಡ್ತಾ ಇದ್ದೀವಿ. ಬಲರಾಮ ಮತ್ತು ಕೃಷ್ಣರು 64 ಕಲೆಗಳನ್ನು ಅಧ್ಯಯನ ಮಾಡಿದ್ರು ಅಂತ ಹರಿವಂಶದಲ್ಲಿದೆ ಅಂತ ಹೇಳಿದ್ದೆ. ಅದು ಹರಿವಂಶದಲ್ಲಿಲ್ಲ, ಭಾಗವತದಲ್ಲಿ ಇಲ್ಲಿ ಕಂಡು ಬರ್ತದೆ. ಹೀಗೆ ಬ್ರಾಹ್ಮಣರು, ಕ್ಷತ್ರಿಯರು ಮೊದಲಾದರು ಎಲ್ಲರೂ ಕೂಡ ಈ ಎಲ್ಲ ವಿದ್ಯೆಗಳನ್ನು ಅಧ್ಯಯನ ಮಾಡ್ತಾ ಇದ್ರು. ಅದು ನಾನೀಗಾಗಲೇ ಹೇಳಿದಂತೆ ನಮ್ಮ ತತ್ವಜ್ಞಾನ ಏನು ನಾವು ಪಡ್ಕೊಳ್ಬೇಕಾದಿದ್ರೆ ಅದಕ್ಕೂ ಕೂಡ ಅದು ಅನುಕೂಲ ಆಗ್ತದೆ. ವಿಜಯೇಂದ್ರ ಸ್ವಾಮಿಗಳು ಕೂಡ 64 ಕಲೆಗಳನ್ನು ಅಧ್ಯಯನ ಮಾಡಿದ್ರು ಅಂತ ಕೇಳಿ ಬರ್ತದೆ. ಮತ್ತೆ ಈ ಹಿಂದೆ ಚಾತುರ್ವರ್ಣ್ಯ ಬಹಳ ರೂಢ ಮೂಲವಾಗಿ ಆಚರಣೆಯಲ್ಲಿದ್ದಾಗ ಮನುಷ್ಯನಿಗೆ ಜೀವನಕ್ಕಾಗಿ ಇಷ್ಟೊಂದು ಅಸ್ಥೈರ್ಯ, ಅಭದ್ರತೆ ಇರಲಿಲ್ಲ. ಆದರೆ ಈಗ ಜೀವನಕ್ಕಾಗಿ ಪ್ರತಿಯೊಬ್ಬರು ತುಂಬ ಅನೇಕ ಅಸ್ಥಿರತೆಗಳನ್ನ, ಅನಿಶ್ಚಿತತೆಗಳನ್ನು ಎದುರಿಸಿ ಸೆಟಲ್ಮೆಂಟ್ ಅನ್ನು ಪಡ್ಕೊಳ್ಳಿಕ್ಕೆ ತುಂಬ ಪರದಾಡುವುದು ಕಾಣಿಸ್ತದೆ. ಹಾಗಿರುವಾಗ ಕೇವಲ ತತ್ವಶಾಸ್ತ್ರದಿಂದ, ಪುರಾಣಾದಿಗಳ ಜ್ಞಾನದಿಂದ ಮನುಷ್ಯನಿಗೆ ಕೆಲವು ಬಾರಿ ಸಿಗಬೇಕಾದ್ದೆಲ್ಲವೂ ಸಿಗದೇ ಇರಬಹುದು. ಸಿಗದೇ ಇದ್ರೂ ಕೂಡ ಬಹಳ ದೊಡ್ಡ ಜ್ಞಾನಿಗೆ ಅದರಿಂದ ಸಮಸ್ಯೆ ಏನೂ ಆಗಲಿಕ್ಕಿಲ್ಲ. ಆದರೆ ಸಾಮಾನ್ಯರಾದವರಿಗೆ ಇಂಥ ಪರಿಸ್ಥಿತಿಗಳನ್ನು ಎದುರಿಸುವುದು ಕಷ್ಟ ಆಗ್ತದೆ. ಆದ್ರಿಂದ ನಮ್ಮ ಮಕ್ಕಳನ್ನ ಆ ರೀತಿಯಲ್ಲಿ ನಾವು ಪರಿಣಿತರನ್ನಾಗಿ ಮಾಡುವುದು ಯೋಗ್ಯ ಅಂತ ಕಾಣಿಸ್ತದೆ. ಮಹಾಭಾರತದ ಶಾಂತಿ ಪರ್ವದಲ್ಲಿ ಧರ್ಮೋಪ್ಯಧರ್ಮೋ ಭವತಿ ಧರ್ಮೋ ಧರ್ಮೋ ಭವತ್ಯುತ ಅಧರ್ಮೋಪಿ ಭವೇದ್ ಧರ್ಮ ಧರ್ಮೋ ಧರ್ಮೋ ಭವತ್ಯುತ ಕಾರಣ ದೇಶ ಕಾಲಶ್ಚ ತಾದೃಶ ಅಂತ ಹೇಳ್ತಾರೆ. ದೇಶ ಮತ್ತು ಕಾಲಗಳ ವ್ಯತ್ಯಾಸಕ್ಕೆ ಅನುಗುಣವಾಗಿ ಧರ್ಮ ಮತ್ತು ಅಧರ್ಮಗಳು ಬದಲಾವಣೆ ಹೊಂದಿಬಿಡ್ತವೆ. ಧರ್ಮ ಅಧರ್ಮ ಆದೀತು, ಅಧರ್ಮ ಧರ್ಮ ಆದೀತು. ಇದು ಬಹಳ ಸಂಕೀರ್ಣವಾದಂತಹ ಒಂದು ಹೇಳಿಕೆ. ಹೇಗೆ ಅಧರ್ಮವು ಧರ್ಮ ಆಗ್ತದೆ, ಆ ಕಾಲದಲ್ಲಿ ಮನುಷ್ಯ ನಡ್ಕೊಳ್ಬೇಕು ಹೇಗೆ, ತನ್ನ ವರ್ಣ, ತನ್ನ ಆಶ್ರಮಕ್ಕೆ ಉಚಿತವಾದ ಧರ್ಮವನ್ನು ಆಚರಿಸ್ಬೇಕು ಹೇಗೆ, ಆಪತ್ಕಾಲದ ಧರ್ಮವನ್ನ ಯಾವುದೊಂದು ಪರಿಗಣಿಸ್ಬೇಕು, ಕೃಚ್ಛ್ರ ಧರ್ಮವಿತ್ತು ಮತ್ತು ಕೃತ್ಸ್ನ ಧರ್ಮವಿತ್ತು ಅಂತ ಮಹಾಭಾರತದ ಶಾಂತಿ ಪರ್ವ ಹೇಳ್ತದೆ. ಕೃಚ್ಛ್ರ ಧರ್ಮ ಅಂದ್ರೆ ಆಪತ್ಕಾಲದ ಧರ್ಮ. ಆಪತ್ಕಾಲದ ಧರ್ಮವನ್ನ ಯಾವುದು ಅಂತ ಗುರುತಿಸ್ಬೇಕು. ಮತ್ತೆ ಕೃತ್ಸ್ನ ಧರ್ಮ, ಪೂರ್ಣವಾದ ಧರ್ಮ, ಮನುಷ್ಯ ಆಚರಿಸಬೇಕಾದಂತಹ ಪೂರ್ಣವಾದ ಧರ್ಮ ಯಾವುದು, ಇದನ್ನೆಲ್ಲ ಬಹಳ ಎಚ್ಚರಿಕೆಯಿಂದ ಗುರುತಿಸುವಂತಹ ಒಂದು ಅವಶ್ಯಕತೆ ಇರ್ತದೆ. ಆದರೆ ಆಯಾ ಕಾಲಕ್ಕೆ ತಕ್ಕಂತೆ ಯಾವ ಮನುಷ್ಯ ಅಪ್ಡೇಟ್ ಆಗಿರೋದಿಲ್ಲ ಅಂಥವನಿಗೆ, ಅಂಥ ವಿದ್ಯಾರ್ಥಿಗೆ ಅಥವಾ ಅಂಥ ಸಾಧಕನಿಗೆ ದೇಶ ಕಾಲೋಚಿತವಾದ ಧರ್ಮ ಅಧರ್ಮ ಇದನ್ನೆಲ್ಲ ಗುರುತಿಸ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಅದಕ್ಕಾಗಿ ಅವನಿಗೆ ಬೇರೆ ಬೇರೆ ಶಾಸ್ತ್ರಗಳ ಅಧ್ಯಯನವೂ ಕೂಡ ಇರಬೇಕು. ಕಾಲಕ್ಕನುಗುಣವಾಗಿ ಯಾವ್ಯಾವ ಬದಲಾವಣೆಗಳು ಜಗತ್ತಲ್ಲಿ ನಡೀತವೆ ಅಂತ ಅನ್ನೋದನ್ನು ಗುರುತಿಸುವಂತಹ ಶಕ್ತಿ ಇರಬೇಕು. ಧರ್ಮ ಅಧರ್ಮ ಆಗುವುದು ಹೇಗೆ, ಅಧರ್ಮ ಧರ್ಮ ಆಗುವುದು ಹೇಗೆ ಅಂತ ಅನ್ನೋದನ್ನ ವಾಸ್ತವಿಕವಾಗಿ ತುಂಬಾ ವಿವರಿಸಿ ಹೇಳಬೇಕಾಗ್ತದೆ. ಕೆಲವು ಬಾರಿ ಕೆಲವೊಂದು ಚರ್ಚೆಗಳನ್ನೇ ಅದಕ್ಕಾಗಿ ಮಾಡಬೇಕಾಗ್ತದೆ. ವ್ಯಕ್ತಿಗಳು ಪರಸ್ಪರ ಕೂತ್ಕೊಂಡು ಜಿಜ್ಞಾಸೆ ಮಾಡಿ ಅದನ್ನು ತೋರಿಸಿಕೊಡ್ಬೇಕಾದ ಪ್ರಸಂಗ ಇರ್ತದೆ. ಆದರೂ ಈ ಒಂದು ಸ್ವಲ್ಪ ಕಾಲದಲ್ಲಿ, ಈಗ ನಾವು ಮಾತಾಡ್ಲಿಕ್ಕೆ ಕೇಳಲಿಕ್ಕೆ ಏನು ಕೂತಿದ್ದೀವಿ, ಸ್ವಲ್ಪ ಕಾಲದಲ್ಲಿ ಅದೆಲ್ಲವೂ ಪೂರ್ಣ ಆಗದೇ ಇರಬಹುದು. ಹಾಗಾಗಿ ಧರ್ಮ ಅಧರ್ಮ ಆಗುವುದು ಹೇಗೆ, ಅಧರ್ಮ ಧರ್ಮ ಆಗುವುದು ಹೇಗೆ ಅಂತ ಅನ್ನೋದು ಪೂರ್ಣವಾಗಿ ಕೇಳುಗರಿಗೆ ಮನವರಿಕೆಗೆ ಬರದೇ ಇರಬಹುದು. ಆದರೂ ಇಂಥದ್ದೊಂದು ಇದೆ, ಧರ್ಮಾಧರ್ಮಗಳು ತಮ್ಮ ಸ್ವರೂಪವನ್ನ ಬದಲಾವಣೆ ಮಾಡಿಕೊಳ್ಳುವುದು ಅನ್ನೋದಿದೆ. ಅದನ್ನು ಗಮನಿಸದೆ ಹೋದ್ರೆ ಮನುಷ್ಯ ಹಾಸ್ಯಾಸ್ಪದನಾಗಿ ಬಿಡ್ತಾನೆ. ಅಂತ ವಿದ್ವಾಂಸನು ಕೂಡ ಹಾಸ್ಯಾಸ್ಪದನಾಗ್ತಾನೆ, ಅವನು ಅಪ್ರಸ್ತುತ ಆಗಿಬಿಡ್ತಾನೆ. ಆದ್ರಿಂದ
ನಮ್ಮ ವಿದ್ಯಾರ್ಥಿಗಳಾದವರಿಗೆ ಅದೆಲ್ಲವನ್ನು ಕಲಿಸ್ಬೇಕು ಅಂತ. ಇದು ಎಲ್ಲ ವಿಷಯಗಳನ್ನು ನಾನು ಇಲ್ಲಿ ಹೇಳುವಾಗ ಅನೇಕ ಜನ ವಿದ್ಯಾರ್ಥಿಗಳನ್ನೇನು ಚರ್ಚಿಸಲಿಲ್ಲ. ವಿದ್ಯಾರ್ಥಿಗಳಿಗೆ ಇದನ್ನೆಲ್ಲ ತಿಳ್ಕೊಳ್ಳುವಂಥ ಪೂರ್ಣವಾಗಿ ನಿರ್ಧರಿಸಲಿಕ್ಕೆ ಬೇಕಾದಂತಹ ಜ್ಞಾನ ಇರೋದಿಲ್ಲ. ಆದರೆ ಪಾಲಕರು ಮತ್ತು ಕೆಲವರು ಅಧ್ಯಾಪಕರು ಅವರೆಲ್ಲರ ಜೊತೆ ನಾನು ಇದ್ರ ಬಗ್ಗೆ ಮಾತಾಡುವಂಥ ಒಂದು ಪ್ರಸಂಗವನ್ನು ತಂದುಕೊಂಡೆ. ಹಾಗೆ ತಂದುಕೊಂಡೇ ಮುಂದೆ ಅವರ ಅಭಿಪ್ರಾಯಗಳನ್ನು ಗುರುತಿಸಿಯೇ ಇದನ್ನೆಲ್ಲ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೇನೆ. ಈ ಭೌತ ವಿಜ್ಞಾನ, ರಸಾಯನ ವಿಜ್ಞಾನ, ಜೀವ ವಿಜ್ಞಾನ, ವೈದ್ಯ ವಿಜ್ಞಾನ ಇದೆಲ್ಲ ಇದೆಯಲ್ಲ, ಇದನ್ನೆಲ್ಲ ಅಭ್ಯಾಸ ಮಾಡ್ತಿರುವಂಥ ವಿಜ್ಞಾನಿಗಳೇನಿದ್ದಾರಲ್ಲ, ಪ್ರಾಯ ಅವರೆಲ್ಲ ಕೆಲವರು ನಾಸ್ತಿಕರಾಗಿದ್ದಾರೆ. ಕೆಲವರು ನಾಸ್ತಿಕರಲ್ಲದೆ ಹೋದರೂ ಕೂಡ ಮೆಟೀರಿಯಲಿಸ್ಟ್ಗಳು, ಭೌತವಾದಿಗಳಾಗಿ ಬಿಟ್ಟಿದ್ದಾರೆ. ಮತ್ತು ಕೆಲವರು ಅಜ್ಞೇಯತಾವಾದಿಗಳು, ಇಗ್ನೋರಿಸ್ಟಿಕ್ಸ್ ಆಗಿಬಿಟ್ಟಿದ್ದಾರೆ. ಆದ್ದರಿಂದ ಅವರು ನಾವ್ಯಾವ ತತ್ವಜ್ಞಾನ, ಧರ್ಮ ಇದನ್ನೆಲ್ಲ ನಂಬಿಕೊಂಡು ಯಾವ ವಿಚಾರವನ್ನು ಅಳವಡಿಸ್ಕೊಂಡು ಯಾವ ಆಚಾರವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಲ್ಲ, ಅದು ಅವರಲ್ಲಿ ಕಂಡು ಬರೋದಿಲ್ಲ. ಆದ್ರಿಂದಲೇ ಅಂಥವ್ರನ್ನೆಲ್ಲ ಪಾಖಂಡಿಗಳು ಅಂತನೂ, ಅವರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ ಅಂತಹ ತಂತ್ರಜ್ಞಾನ, ವಿಜ್ಞಾನ ಇತ್ಯಾದಿಗಳನ್ನೆಲ್ಲ ಪಾಖಂಡ ಶಾಸ್ತ್ರ ಅಂತನೂ ಹೇಳುವಂಥ ಒಂದು ಪ್ರವೃತ್ತಿ ನಮ್ಮಲ್ಲಿ ಕಂಡು ಬರ್ತದೆ. ವಾಸ್ತವಿಕವಾಗಿ ಈ ಶಾಸ್ತ್ರಗಳನ್ನು, ತಂತ್ರಜ್ಞಾನ, ವಿಜ್ಞಾನ, ವೈದ್ಯ ವಿಜ್ಞಾನ ಇತ್ಯಾದಿಗಳನ್ನೆಲ್ಲ ಅಧ್ಯಯನ ಮಾಡಿದವರು ಖಂಡಿತವಾಗಿಯೂ ಪಾಖಂಡಿಗಳೇ ಏನು ಆಗಬೇಕಾಗಿಲ್ಲ ಅಂತನ್ನೋದನ್ನ ನಾವು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕು. ಯಾಕೆಂದ್ರೆ ಯಾರಿಗೆ ಅವ್ರ ಮನೆಯಲ್ಲಿ, ಅವರಿರುವಂಥ ಪರಿಸರದಲ್ಲಿ ನಮ್ಮ ದೇಶದ ಸನಾತನ ಧರ್ಮದ ಪರಿಚಯ ಇದೆ, ಆ ಆಚಾರಗಳ ಪರಿಚಯ ಇದೆ, ನಮ್ಮ ದೇಶದ ಸನಾತನ ಧರ್ಮ, ಸಂಸ್ಕೃತಿ ಇವುಗಳ ಪರಿಚಯ ಇರುವಂಥ ವ್ಯಕ್ತಿ, ಅದನ್ನು ಆಳವಾಗಿ ಅಭ್ಯಾಸ ಮಾಡಿದಂಥ ವ್ಯಕ್ತಿ, ಅವನು ವಿಜ್ಞಾನ ತಂತ್ರಜ್ಞಾನಗಳನ್ನು ಕೂಡ ಅಭ್ಯಾಸ ಮಾಡಿದರೆ ಮತ್ತು ಅವನು ಅದನ್ನು ಬೋಧಿಸಿದರೆ ಅವನ ಬೋಧನೆಯಲ್ಲಿ ಯಾರಿಗೂ ಕೂಡ ಪಾಖಂಡತನ ಕಾಣಲಿಕ್ಕಿಲ್ಲ. ಸಂಸ್ಕೃತಿಯ ಧರ್ಮದ ಸ್ಪರ್ಶವೇ ಇಲ್ಲದೆ ಇದ್ದಂಥವರು ವಿಜ್ಞಾನದ ಸಾಧನೆ, ತಂತ್ರಜ್ಞಾನದ ಸಾಧನೆ ಮತ್ತು ಅದರ ಬೋಧನೆಯಲ್ಲಿ ತೊಡಗಿದಾಗ ನಮಗೆ ಒಂದು ಸ್ವಲ್ಪ ಈ ಥರ ಅನಿಸೋ ಸಾಧ್ಯತೆ ಇದೆ. ಆದ್ದರಿಂದ ಇದು ವ್ಯಕ್ತಿಯ ದೋಷ ಹೊರತು ಆ ತಂತ್ರಜ್ಞಾನ ಮತ್ತು ವಿಜ್ಞಾನ ಅವು ಖಂಡಿತವಾಗಿ ಯಾವುದೇ ರೀತಿಯಾಗಿಯೂ ಕೂಡ ಮೂಲಭೂತವಾಗಿಯೇ ಫಂಡಮೆಂಟಲಿ ಅವು ಪಾಖಂಡ ಶಾಸ್ತ್ರ ಅಂತ ಹೇಳಬೇಕಾಗಿಲ್ಲ. ಇತ್ತೀಚೆಗೆ ನಮ್ಮಲ್ಲೇ ತುಂಬ ಜನ, ಪ್ರತೋಷ ಅಂತ ಒಬ್ಬರು, ಅವರು ಶೇಷಗಿರಿ ಆಚಾರ್ಯರು ಮೊದಲಾದವರಲ್ಲಿ ಅಧ್ಯಯನ ಮಾಡಿದ ವ್ಯಕ್ತಿ, ಮತ್ತು ವಿಜಯಾನಂದ್ ಅಂತ ಶ್ರೀನಿವಾಸ ಮೂರ್ತಿ ಆಚಾರ್ಯ ಹತ್ರ ಅಧ್ಯಯನ ಮಾಡಿದ ವ್ಯಕ್ತಿ, ಇವರೆಲ್ಲ ತಂತ್ರಜ್ಞಾನ, ವಿಜ್ಞಾನ ಇತ್ಯಾದಿ ಕ್ಷೇತ್ರಗಳಲ್ಲಿ ಸಾಧನೆ ಮಾಡ್ತಾ ಇರುವಂಥವ್ರು. ಹೀಗೆ ಈ ಕಡೆ ಶಾಸ್ತ್ರವನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ, ಅದನ್ನು ಅನುವಾದ ಮಾಡ್ತಾರೆ, ಚರ್ಚಾಗೋಷ್ಠಿಗಳಲ್ಲಿ ಭಾಗವಹಿಸ್ತಾರೆ. ವಾಸ್ತವಿಕವಾಗಿ ಶಾಸ್ತ್ರ ಅಂತನ್ನೋದು ಇಡೀ ಜೀವಮಾನವನ್ನೇ, ತಮ್ಮ ವ್ಯಕ್ತಿಯ ಸಕಲ ಸಮಯ, ಶಕ್ತಿ ಎಲ್ಲವನ್ನೂ ಅಪೇಕ್ಷೆ ಪಡುವಂಥದ್ದು. ವಿಜ್ಞಾನ ತಂತ್ರಜ್ಞಾನ ಇತ್ಯಾದಿಗಳಲ್ಲಿಯೂ ಕಾಲಿಟ್ಟು, ಆ ಕಡೆ ಕ್ಷೇತ್ರದಲ್ಲಿಯೂ ಕಾಲಿಟ್ಟು, ಈ ಕಡೆ ಕ್ಷೇತ್ರದಲ್ಲಿಯೂ ಕಾಲಿಟ್ಟರೆ ಶಾಸ್ತ್ರದ ಪೂರ್ಣವಾದ ಸಾರವನ್ನು ಗ್ರಹಿಸ್ಲಿಕ್ಕೆ ಸಾಧ್ಯ ಆಗದೇ ಇರಬಹುದು ಅಂತ ನಮಗೆಲ್ಲ ಅನಿಸ್ಬಹುದು, ಇಲ್ಲ ಅಂತಲ್ಲ. ಆದರೆ ನಾವು ಇದೆಲ್ಲನೂ ಒಂದು ಪ್ರೊಸೆಸ್, ಬೆಳವಣಿಗೆ ಅನೇಕ ಹಂತಗಳಿವು ಅಂತ ಅನ್ನೋದನ್ನು ಮರಿಬಾರ್ದು. ಆದ್ದರಿಂದ ಅವ್ರ್ಯಾರೋ ಈಗ ಈ ಒಂದು ಜನ್ಮದಲ್ಲಿ ತಂತ್ರಜ್ಞಾನ, ವಿಜ್ಞಾನ ಇತ್ಯಾದಿ ಕ್ಷೇತ್ರಗಳಲ್ಲೂ ಇದ್ದಾರೆ, ಶಾಸ್ತ್ರದಲ್ಲೂ ಇದ್ದಾರೆ, ಎಲ್ಲವನ್ನೂ ಅವರು ಅಧ್ಯಯನ ಮಾಡಿದ್ದಾರೆ ಅಂದ ಮಾತ್ರಕ್ಕೆ ಅವರಿಗೆ, ಆ ವ್ಯಕ್ತಿಗೆ ನಿರ್ದಿಷ್ಟವಾಗಿ ಬರಬೇಕಾದ ಒಂದು ಶಾಸ್ತ್ರಜ್ಞಾನ ಏನಿದೆ, ಅವರ ಯೋಗ್ಯತಾನುಸಾರವಾಗಿ ಬರಬೇಕಾದ ಶಾಸ್ತ್ರಜ್ಞಾನ ಏನಿದೆ, ಅದರಲ್ಲಿ ಕೊರತೆ ಏನಾಗೋದಿಲ್ಲ. ಯಾಕೆಂದ್ರೆ ಮುಂದೆ ಅವರಿಗೂ ಅನೇಕ ಜನ್ಮಗಳಿವೆ. ಮತ್ತೆ ಈಗಾಗಲೇ ಸರ್ವ ಸಮಯವನ್ನು ಶಾಸ್ತ್ರಕ್ಕಾಗಿಯೇ ಅರ್ಪಿಸಿಕೊಂಡಿರುವಂಥ ವಿದ್ವಾಂಸರೇನಿದ್ದಾರೆ, ಅವರು ಆಧುನಿಕ ವಿಜ್ಞಾನವನ್ನ ಏನೂ ಓದದೇ ಇದ್ದಂಥವ್ರು, ಅವ್ರಿಗೂ ಕೂಡ ಇನ್ನೂ ಅನೇಕ ಜನ್ಮಗಳಿವೆ. ಅವರೆಲ್ಲರೂ ಕೂಡ ತಮ್ಮ ಯೋಗ್ಯತಾನುಸಾರವಾದ ಜ್ಞಾನವನ್ನ ಪಡ್ಕೊಳ್ಳಿಕ್ಕೆ ಇನ್ನೂ ಅನೇಕ ಜನ್ಮಗಳಿರೋದ್ರಿಂದ
ಇದೊಂದು ಜನ್ಮವನ್ನ ನಾವು ಈ ಇಬ್ಬರು ವ್ಯಕ್ತಿಗಳದು ಕೂಡ ಫೈನಲ್ ಅಂತ ಪರಿಗಣಿಸುವ ಸ್ಥಿತಿಯಲ್ಲಿ ಇಲ್ಲ. ಮತ್ತೆ ಯೋಗ್ಯತೆಯೇ ಭಿನ್ನ ಭಿನ್ನವಾಗಿರುವುದರಿಂದ ಅನಾದಿ ಯೋಗ್ಯತಾ ಭೇದ ಪುಂಸಾಂ ದರ್ಶನ ಸಾಧನಂ ನಾನೈವ ಅಂತ ಹೇಳಿರುವುದರಿಂದ ಒಬ್ಬರು ಶಾಸ್ತ್ರವನ್ನು ಮತ್ತು ಇತರ ತಂತ್ರಜ್ಞಾನ ಇತ್ಯಾದಿಗಳನ್ನು ಓದಿ ತತ್ವಜ್ಞಾನವನ್ನ ಅಪರೋಕ್ಷ ಜ್ಞಾನವನ್ನು ಗಳಿಸ್ಬೇಕಾಗ್ತದೆ. ಇನ್ನು ಕೆಲವರು ಅದಕ್ಕೇನು ಕೈ ಹಾಕದೆ ನೇರವಾಗಿ ಶಾಸ್ತ್ರವನ್ನು ಮಾತ್ರ ಓದಿ ಅಪರೋಕ್ಷ ಜ್ಞಾನವನ್ನು ಗಳಿಸ್ಬೇಕಾಗ್ತದೆ. ಹೀಗೆಲ್ಲ ಇರ್ತಾವೆ ಜಗತ್ತಿನಲ್ಲಿ. ಇರುವುದರಿಂದ ಇದನ್ನು ಓದಲೇಬಾರದು ಅಂತ ಅನ್ನುವುದು ತಪ್ಪೇ. ತಂತ್ರಜ್ಞಾನ ವಿಜ್ಞಾನ ಇತ್ಯಾದಿಗಳನ್ನು ಓದಲೇಬಾರದು ಅಂತ ಅನ್ನುವುದು ತಪ್ಪು. ಓದಲೇಬೇಕು ಅನ್ನುವುದು ಕೂಡ ಅದೇ ದೃಷ್ಟಿಯಿಂದಲೇ ತಪ್ಪಾದಿತ್ತು. ಆದ್ರೆ ಈಗ ನಾವೇನ್ ಮಾಡ್ಬೇಕು, ನಮ್ಮ ಮಕ್ಕಳಿಗೆ ಯಾವುದನ್ನ ಶಿಕ್ಷಣ ರೂಪದಲ್ಲಿ ಕೊಡಬೇಕು ಅಂತ ಅನ್ನೋದನ್ನ ನಾವೇ ವಿಚಾರ ಮಾಡ್ಬೇಕಾಗ್ತದೆ. ಸಮುದ್ದಿಷ್ಟಂ ಸತಾಂ ಧರ್ಮಂ ಸ್ವಯಂ ಊಹೇತ ಪಂಡಿತ ಅಂತ. ಲೋಕಯಾತ್ರಾ ಮಿಹೈಕೇತು ಧರ್ಮಂ ಪ್ರಾಹುರ್ ಮನೀಷಿಣ. ಧರ್ಮ ಅಂದ್ರೆ ಏನು? ಜಗತ್ತಿನ ಯಾತ್ರಾ, ನಮ್ಮ ಜೀವನ ಯಾತ್ರಾ ನಡಿಬೇಕು, ಅದಕ್ಕೆ ಅನುಕೂಲಕರವಾದ್ದೇ ಧರ್ಮ. ಆದ್ರಿಂದ ಆಯಾ ಕಾಲದಲ್ಲಿ ಆಯಾ ದೇಶದಲ್ಲಿ ಸಜ್ಜನರಿಗೆ ಯಾವುದು ಧರ್ಮ ಅಂತ ಕಾಣ್ತದೆ ಅನ್ನೋದನ್ನು ಗಮನಿಸಿ, ಮಹಾಜನೋ ಏನಕತಃ ಸಪಂಥಾಹ ಅಂತ ಇವೆಲ್ಲ ಮಹಾಭಾರತದ ಮಾತುಗಳು. ದೊಡ್ಡವರು ಯಾವ ಮಾರ್ಗದಲ್ಲಿ ಹೊರಟಿದ್ದಾರೆ ಅನ್ನೋದನ್ನು ಗಮನಿಸಿ ಅದನ್ನ ನಾವು ಕೂಡ ಅಳವಡಿಸ್ಕೋಬೇಕು. ಸ್ವಯಂ ಊಹೇತ ಪಂಡಿತ. ನಮಗೆ ಯಾವುದು ಉಚಿತ, ಯಾವ್ದು ಮಾರ್ಗ ಉಚಿತ ಅಂತ ಅನ್ನೋದನ್ನ ನಾವೇ ಅಳವಡಿಸ್ಕೊಳ್ಬೇಕು. ಇಂಥವ್ರು ಈ ಪ್ರತೋಷ ಅನ್ನುವಂಥವ್ರು, ನಾನು ಪ್ರತೋಷ ಆಚಾರ್ಯ ಅಂತ ಹೇಳಲಿಲ್ಲ, ಯಾಕಂದ್ರೆ ಅಧಿಕೃತವಾಗಿ ಅವರು ಪೂರ್ಣ ಶಾಸ್ತ್ರವನ್ನೇ ಅವಲಂಬಿಸಿ ಶಾಸ್ತ್ರೋಕ್ತ ಸಂಪ್ರದಾಯಬದ್ಧವಾಗಿ ಶಾಸ್ತ್ರವನ್ನೆಲ್ಲ ಅಧ್ಯಯನ ಮಾಡಿ ಅವರು ಮಾಡಿಲ್ದೇ ಇರಬಹುದು. ಆದ್ರಿಂದ ಆಚಾರ್ಯ ಅಂತ ಅವ್ರನ್ನ ಹೇಳಲಿಲ್ಲ. ಆದ್ರೆ ಆಚಾರ್ಯ ಅಂತ ಅವ್ರನ್ನ ಹೇಳಿದ್ರು ತಪ್ಪೇನಲ್ಲ. ವಿಜಯಾನಂದ ಆಚಾರ್ಯ, ಪ್ರತೋಷಾಚಾರ್ಯ, ಮತ್ತೆ RN ಅಯ್ಯಂಗಾರ್ಯ ಆಚಾರ್ಯ ಅಂತ ಇನ್ನೊಬ್ರದ್ದು ಹೆಸರು ಕೂಡ ಕೇಳಿ ಬಂತು. ಇವರೆಲ್ಲ ಎಲ್ಲವನ್ನೂ ಶಾಸ್ತ್ರ ಮತ್ತು ವಿಜ್ಞಾನವನ್ನು ಕೋರಿಲೇಟ್ ಮಾಡಿ ಅಭ್ಯಾಸ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿರುವವರು. ಆಚಾರ್ಯ ಅಂತ ಹೇಳಿದ್ರು ತಪ್ಪಲ್ಲ, ಹೇಳದೇ ಇದ್ರು ತಪ್ಪಲ್ಲ. ಅಂತೂ ಇಂಥವರೆಲ್ಲ ಸಾಧನೆ ಮಾಡ್ತಿದ್ದಾರೆ. ನಮ್ಮ ಮಾಧ್ವ ಫಿಲಾಸಫಿ ಕ್ಷೇತ್ರದಲ್ಲಿ ಮತ್ತೆ ಬೇರೆ ಬೇರೆ ಫಿಲಾಸಫಿ ಕ್ಷೇತ್ರದಲ್ಲಿ ಕೂಡ ಅದನ್ನು ಮಾಡ್ತಿದ್ದಾರೆ. ಇಂಟಿಗ್ರೇಟೆಡ್ ರಿಸರ್ಚ್ ಮತ್ತೆ ಇಂಟರ್ ಡಿಸಿಪ್ಲಿನರಿ ವರ್ಕ್ಸ್ ಇಂಥದನ್ನೆಲ್ಲ ಅವರು ಮಾಡ್ತಾ ಇದ್ದಾರೆ. ಅದು ಮಾಡಿದ್ದಾದ್ರೆ ಆಧುನಿಕ ಕಾಲದ ಸವಾಲುಗಳನ್ನು ಎದುರಿಸಲಿಕ್ಕೆ ಹೆಚ್ಚು ಅನುಕೂಲ ಆಗ್ತದೆ ಅಂತ ಕಾಣಿಸ್ತದೆ ಅಷ್ಟೆ. ಮಾಡದೇ ಇದ್ರೆ ತಲೆ ಇದು ಯಾವುದು ಆಧುನಿಕ ವಿಜ್ಞಾನ ತಂತ್ರಜ್ಞಾನಗಳನ್ನು ಓದದೆ ಹೋದ್ರೆ ತಲೆ ಏನು ಬಿದ್ದು ಹೋಗದೆ ಇರಬಹುದು. ಆದ್ರೆ ಆಕಾಶ ಏನು ತಲೆ ಮೇಲೆ ಕಳಚಿ ಬೀಳದೆ ಹೋದ್ರೂ ಕೆಲವು ಕೊರತೆಗಳು ನಮಗೆ ಎದುರಾಗಬಹುದು. ಒಬ್ರು ಯುವ ಅಧ್ಯಾಪಕರು ಅವರು ಹೇಳಿದರು, ಮಕ್ಕಳಲ್ಲಿ ಇತ್ತೀಚೆಗೆ ಇಮೋಷನಲ್ ಇನ್ಸೆಕ್ಯೂರಿಟಿ, ಭಾವನಾತ್ಮಕ ಅಭದ್ರತೆ ಜಾಸ್ತಿ ಆಗ್ತಿದೆ. ಅದನ್ನ ನಾವು ಅಧ್ಯಾಪಕರು ಮತ್ತೆ ಪಾಲಕರು ಎಲ್ಲ ಸರಿಯಾಗಿ ಗಮನಿಸಬೇಕಾಗ್ತದೆ. ಅದನ್ನ ಅಂಥ ಭಾವನಾತ್ಮಕ ಅಭದ್ರತೆಯನ್ನು ಹೋಗಲಾಡಿಸಲಿಕ್ಕೆ ಒಂದು ವಿಶಿಷ್ಟವಾದ ಪ್ರಯತ್ನ, ಸಂಘಟಿತ ಪ್ರಯತ್ನ ಪಾಲಕರು ಅಧ್ಯಾಪಕರುಗಳಲ್ಲಿ ನಡಿಬೇಕಾಗ್ತದೆ ಅಂತ ಅವರು ಅಭಿಪ್ರಾಯಪಟ್ಟರು. ಕೆಲವು ಪಾಲಕರನ್ನು ಕೂಡ ಮಾತಾಡಿಸಿದಾಗ ನಮ್ಮ ಶಾಸ್ತ್ರದಲ್ಲಿ ಇಂಥ ಎಲ್ಲ ಸಮಸ್ಯೆಗಳಿಗೂ ಉತ್ತರ ಇದೆ. ಚಿಕ್ಕ ಮಕ್ಕಳಲ್ಲಿ ಆಗಲಿ ದೊಡ್ಡವರಲ್ಲಿ ಆಗಲಿ ಯಾವುದೇ ಕಾಲಕ್ಕೆ ಯಾವುದೇ ದೇಶದಲ್ಲಿ ಸ್ತ್ರೀ ಪುರುಷ ಯಾವುದೇ ಜಾತಿ ಯಾವುದೇ ವರ್ಗ ಇಲ್ಲಿ ಅವ್ರಿಗೆ ಬರುವ ಎಲ್ಲ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಬೇಕಾದ ಒಂದು ಮೆಟೀರಿಯಲ್ ಸರಕು ನಮ್ಮ ಶಾಸ್ತ್ರದಲ್ಲಿದೆ. ಆದರೆ ಅದು ತುಂಬ ಸಂಕೀರ್ಣವಾಗಿದೆ. ಶಾಸ್ತ್ರದಿಂದ ಅದನ್ನ ತೆಗೆದುಕೊಳ್ಳಿಕ್ಕೆ ಸಾಮರ್ಥ್ಯ ನಮಗೆ ಸಾಲದಾಗಿಬಿಡ್ತದೆ. ಕೆಲವು ಬಾರಿ ಹಾಲಿನಲ್ಲಿ ಬೆಣ್ಣೆ ಇದೆ, ಆದರೆ ಹಾಲನ್ನು ಕಾಯಿಸಿ ಅದಕ್ಕೆ ಹೆಪ್ಪ ಹಾಕಿ ಮೊಸರು ಮಾಡಿ ಅದನ್ನು ಕಡೆದು ಬೆಣ್ಣೆ ತೆಗೆದು ಆಮೇಲೆ ತುಪ್ಪ ತೆಗಿಬೇಕಾಗ್ತದೆ. ಎಲ್ರಿಗೂ ಹಾಲಿನಿಂದ ನೇರವಾಗಿ ತುಪ್ಪವನ್ನು ತಗೊಳ್ಳಿಕ್ಕೆ ಬರೋದಿಲ್ಲ. ಹಾಗೆ ಶಾಸ್ತ್ರ ಹಾಲಿನಂತಿದೆ, ಬೆಣ್ಣೆಯನ್ನು ತೆಗೆಯುವ ಕೆಲಸವನ್ನ ನಾವು ಮಾಡಬೇಕಾಗ್ತದೆ. ಹೀಗೆ ಶಾಸ್ತ್ರ ತುಂಬ ಸಂಕೀರ್ಣವಾಗಿರುವುದರಿಂದ ಆಧುನಿಕ ಕಾಲದ ಮನೋವಿಜ್ಞಾನ, ಮನೋವಿಶ್ಲೇಷಣಾ ವಿಧಾನ ಇತ್ಯಾದಿಗಳನ್ನೆಲ್ಲ ಅಭ್ಯಾಸ ಮಾಡಿ ಅದನ್ನ ಮಕ್ಕಳಿಗೆ ಮುಟ್ಟಿಸುವಂಥ ಒಂದು ಪ್ರಯತ್ನ ನಾವು ಮಾಡಬೇಕಾಗ್ತದೆ. ಉದಾಹರಣೆಗೆ ಈಗ ಪಾಪ ಪುರುಷ ವಿಸರ್ಜನ ಅಂತಿದೆ ನಮ್ಮಲ್ಲಿ. ಆ ಪಾಪ ಪುರುಷ ವಿಸರ್ಜನ ಅಂತ ಏನಿದೆಯಲ್ಲ,
ಅದು ಒಂದು ರೀತಿಯಾದ ಸೈಕೋಥೆರಪಿ. ಅದಕ್ಕೆ ರೀಫ್ರೇಮಿಂಗ್ ಅಂತಾರೆ. ವ್ಯಕ್ತಿ ಅನೇಕ ಥರದ ಕೀಳರಿಮೆ ಸಮಸ್ಯೆಗಳಿಂದ ಬಳಲ್ತಾ ಇರುವವನು ಅಂತ ರೀಫ್ರೇಮಿ ಥೆರಪಿಗೆ ತನ್ನನ್ನು ತಾನು ಒಡ್ಡಿಕೊಂಡ್ರೆ ತಜ್ಞರ ಮಾರ್ಗದರ್ಶನದಲ್ಲಿ ಅವನು ಅದರಿಂದ ಹೊರಗೆ ಬರಬಹುದು ಅಂತ ಶಾಸ್ತ್ರ ಹೇಳ್ತದೆ. ಅದನ್ನೆಲ್ಲ ನಾನು ಮನಃಶಾಸ್ತ್ರ ಹೇಳ್ತದೆ, ಮನೋವಿಶ್ಲೇಷಣಾ ಶಾಸ್ತ್ರ ಹೇಳ್ತದೆ. ಅದನ್ನ ನಾನು ಇಲ್ಲಿ ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ, ಅದಕ್ಕಿದು ಸಮಯ ಅಲ್ಲ. ನಮ್ಮ ಪಾಪಪುರುಷ ವಿಸರ್ಜನವು ಕೂಡ ಅಂಥದೇ ಒಂದು ರೀಫ್ರೇಮಿಂಗ್ ಥೆರಪಿ ಅನ್ನೋದನ್ನ ನಾವು ತಿಳ್ಕೊಂಡ್ರೆ ಆವಾಗ ಅಂಥ ಸಂಧ್ಯಾ ವಂದನೆ, ದೇವ್ರ ಪೂಜೆ ಮೊದಲಾದವುಗಳನ್ನು ಮಾಡಲಿಕ್ಕೆ ನಮಗೆ ಸಹಾಯಕ ಆಗ್ತದೆ. ಪಾಪಪುರುಷ ವಿಸರ್ಜನ ಅನ್ನುವುದೊಂದು ರೀಫ್ರೇಮಿಂಗ್ ಥೆರಪಿ ಅಂತ ನಾನು ಒಂದ್ ಕಡೆ ಹೇಳಿದಾಗ ಸಂಧ್ಯಾ ವಂದನೆ ಮಾಡದೇ ಇದ್ದವರು ಕೆಲವರು ಮಾಡ್ಲಿಕ್ಕೆ ಶುರು ಮಾಡಿದರು. ಅದು ನನಗೆ ವರದಿ ಬಂತು ಅದ್ರ ಬಗ್ಗೆ. ಹೀಗೆ ವಿಷಯ ಹಳೆಯದೆ, ಆದರೆ ಅದನ್ನ ನಾವು ಹೊಸ ಮಾತುಗಳಲ್ಲಿ ಹೊಸ ರೀತಿಯಲ್ಲಿ ಹೇಳಬೇಕಾದ ಅಗತ್ಯ ಯಾವಾಗಲೂ ಇದ್ದೇ ಇರ್ತದೆ. ಹಿಂದೆಂದಿಗಿಂತ ಈಗ ಹೆಚ್ಚಾಗಿದೆ. ಅದಕ್ಕಾಗಿ ನಮ್ಮ ಮಕ್ಕಳಿಗೆ ಅದನ್ನೆಲ್ಲ ನಾವು ಅಭ್ಯಾಸ ಮಾಡಿಸ್ಬೇಕು ಅಂತ ನನ್ನದೊಂದು ಸಲಹೆ. ಭಾಗವತ ತಾತ್ಪರ್ಯ ಹೀಗೆ ಹೇಳ್ತದೆ, ಗೃಹಿಣೋಪ್ಯಲ್ಪಬೋಧಸ್ಯ ನ ಕಲಾಸು ಪ್ರಯೋಜನಂ ಆವರ್ತಯೇದ್ ವೇದತಂತ್ರಂ ಮುಖ್ಯೋಕ್ತೋ ಹರಿರತ್ರಹಿ ಅಂತ. ನಾವು ಹಿಂದೆ ಯಾವ್ದನ್ನ ನಿಂದೆ ಮಾಡಬೇಕು ಯಾವ್ದನ್ನ ನಿಂದೆ ಮಾಡಬಾರದು ಅಂತ ಅನ್ನೋದನ್ನ ಕಳೆದ ದಿವಸ ನೋಡಿದ್ದೀವಿ. ಕಲಾ ವಿದ್ಯಾ ಸ್ವನಿಂದಾಂಶ ಅಂತ ಹೀಗೆಲ್ಲ. ಶ್ರದ್ಧಾಂ ಭಾಗವತೆ ಶಾಸ್ತ್ರೇ ನಿಂದಾಂ ಅಥವಾ ಅನಿಂದಾಂ ಅಂತೆಲ್ಲ ಅದಕ್ಕೆ ಅರ್ಥ ಮಾಡಿಕೊಂಡು ಹೇಗೆ ಯಾವ ದೃಷ್ಟಿಕೋನವನ್ನು ನಾವು ಅಳವಡಿಸ್ಕೊಳ್ಬೇಕು ಅನ್ನೋದನ್ನ ಅಲ್ಲಿ ನೋಡಿದ್ದೇವೆ. ಅಲ್ಲೇ ಭಾಗವತ ತಾತ್ಪರ್ಯದಲ್ಲಿ ಬರುವಂತಹ ಮಾತು ಮತ್ತೊಂದು, ಇದು ಹರಿವಂಶದ ಮಾತು. ಆವರ್ತಯೇದ್ ವೇದತಂತ್ರ ಮುಖ್ಯೋಕ್ತೋ ಹರಿವ ಅತ್ರಹಿ ಅಂತ. ಗೃಹಸ್ಥ, ಹಿಂದೆ ಯತಿಗಳ ಬಗ್ಗೆ ಬಂತು. ಅಲ್ಲಿ ಯತಿ ಅಂದ್ರೂ ನಿರ್ದಿಷ್ಟವಾಗಿ ಅದೇನು ಯತಿಗೆ ಸಂಬಂಧಪಟ್ಟದ್ದಲ್ಲ. ಎಲ್ಲಿ ನಿಂದೆ ಮಾಡಬೇಕು ಎಲ್ಲಿ ನಿಂದೆ ಮಾಡಬಾರ್ದು ಅನ್ನೋದು ಯತಿಗೂ ಸಂಬಂಧಪಟ್ಟದ್ದು, ಗೃಹಸ್ಥನಿಗೂ ಸಂಬಂಧಪಟ್ಟದ್ದು. ಇಲ್ಲಿ ಗೃಹಸ್ಥ ಅಂತ ವರ್ಣನೆ ಮಾಡಿದ್ದಾರೆ. ಇಲ್ಲಿಯೂ ಕೂಡ ಗೃಹಸ್ಥ ಅಂದ್ರೆ ಗೃಹಸ್ಥನೂ ಆಗಿರ್ಬಹುದು, ವಾನಪ್ರಸ್ಥ ಆಗಿರ್ಬಹುದು, ಅಥವಾ ಸನ್ಯಾಸಿಯೂ ಆಗಿರ್ಬಹುದು. ಅವನು ಅಲ್ಪ ಬೋಧನ ಆಗಿದ್ದರೆ, ಅಲ್ಪಜ್ಞಾನ ಆಗಿದ್ರೆ ಅವನಿಗೆ ಈ ಯಾವುದೋ ಕಲೆಗಳು, ನಾವು ಏನೀಗ ಹ್ಯುಮ್ಯಾನಿಟೀಸ್ ಅಂತ ಬೇರೆ ಬೇರೆ ಶಾಸ್ತ್ರಗಳನ್ನೆಲ್ಲ ಏನು ಹೇಳಿದ್ವಲ್ಲ, ಅಲ್ಲಿ ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಅವನಿಗೆ ಸಿಗದೇ ಇರಬಹುದು. ಅದರಲ್ಲಿ ಅದಕ್ಕೆ ಬೇಕಾದ ಸರಕೆಲ್ಲ ಇದೆ. ಯಾಕಂದ್ರೆ ವ್ಯವಧಾನೇನ ಕೇಶವೇ. ಭಾರತಾದ ಶಾಸ್ತ್ರಗಳು ಹೇಗೆ ನೇರವಾಗಿ ಭಗವಂತನನ್ನು ಹೇಳ್ತಾವ, ಹಾಗೆ ನೇರವಾಗಿ ಈ ಮಾನವಿಕ ಶಾಸ್ತ್ರಗಳು ಭಗವಂತನನ್ನು ಹೇಳೋದಿಲ್ಲ. ಆದರೆ ಪರೋಕ್ಷವಾಗಿ ಹೇಳ್ತವೆ. ಪರೋಕ್ಷವಾಗಿ ಹೇಳುವುದನ್ನು ಇವನು ನೇರವಾಗಿ ತಿಳ್ಕೊಳ್ಳುವ ಶಕ್ತಿ ಇವನಿಗಿರೋದಿಲ್ಲ. ಇವನಿಗಿರುವ ಜ್ಞಾನ ಕಡಿಮೆ, ಅನುಭವ ಕಡಿಮೆ, ಸಮಯ ಕಡಿಮೆ. ಪ್ರಾಯೋ ಮಂದಾಯುಷಾಹ ಮಂದಭಾಗ್ಯಾಹ ಉಪದ್ರುತಾಹ ಅಂತ ಭಾಗವತ ಹೇಳ್ತದೆ. ಅದರಿಂದ ಅಲ್ಪಶ್ಚ ಕಾಲ ಬಹವಶ್ಚ ವಿದ್ಯಾ, ಕಾಲ ಇರೋದು ಅಲ್ಪ, ವಿದ್ಯೆಗಳು ಬಹಳ ಇವೆ. ಯತ್ ಸಾರಭೂತಂ ತದುಪಾಸಿತವ್ಯಂ ಅಂತ ಹೇಳಿದೆ. ಸಂಸ್ಕೃತದ ಸುಭಾಷಿತನು ಕೂಡ ಹೇಳ್ತದೆ. ಆದ್ರಿಂದ ವೇದಾದಿ ಶಾಸ್ತ್ರಗಳನ್ನೇ ಅವನು ಅಧ್ಯಯನ ಮಾಡಬೇಕು, ಮತ್ತೆ ಅಧ್ಯಯನ ಮಾಡಬೇಕು. ಯಾಕೆಂದ್ರೆ ಅಲ್ಲಿ ನೇರವಾಗಿ ಭಗವಂತ ಪ್ರತಿಪಾದಿತನಾಗಿದ್ದಾನೆ ಅಂತ ಹರಿವಂಶ ಹೇಳ್ತದೆ. ಭಾಗವತ ತಾತ್ಪರ್ಯ ಅದನ್ನು ಉದ್ಧರಿಸಿದೆ. ಹಾಗಾದ್ರೆ ನಾವೆಲ್ಲ ಈಗ ಅಲ್ಪಬೋಧರು, ಅಲ್ಪಾಯುಷಿಗಳು ಮತ್ತೆ ಅಲ್ಪಜ್ಞರು, ನಮಗೆ ಎಲ್ಲ ಈ ಸಮಸ್ಯೆಗಳಿವೆ. ಹಾಗಾದ್ರೆ ನಾವೇನ್ ಮಾಡಬೇಕು? ಹರಿವಂಶ ಹೇಳಿದಂತೆ ಈ ಕಲಾಗಳಲ್ಲಿ, ಹ್ಯುಮ್ಯಾನಿಟೀಸ್ಗಳಲ್ಲಿ ಯಾವುದೇ ಪ್ರಯೋಜನ ನಮಗಿಲ್ಲ ಅಂತ ಅದನ್ನು ದೂರ ಇಟ್ಟು ಅಧ್ಯಯನವನ್ನೇ ಮಾಡದೆ ವೇದ ಪುರಾಣದ ಶಾಸ್ತ್ರಗಳಿಗೆ ನಾವು ಅಂಟಿಕೋಬೇಕೋ ಹೇಗೆ ಅಂತ ಪ್ರಶ್ನೆ ಬರ್ತದೆ. ಆದ್ರೆ ಏಕಂಚ ತತ್ವದೋಬೇತ್ತು ವಿನಾ ಸರ್ವಜ್ಞತಾಂಧರಃ ನ ಸಮರ್ಥೋ ಮಹೇಂದ್ರೋಪಿ ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಉದ್ಧರಿಸಿದ ಸ್ಕಂದ ಪುರಾಣದ ಮಾತೇನಿದೆ, ಅದನ್ನೂ ಮರೆಯುವಂತಿಲ್ಲ. ಒಂದೇ ಒಂದು ಸಂಗತಿಯನ್ನು ತಿಳ್ಕೊಳ್ಳಿಕ್ಕೂ ಕೂಡ ಮನುಷ್ಯನಿಗೆ ಅದು ಅವನು ಸರ್ವಜ್ಞನಾಗಿಲ್ಲದೆ ಹೋದ್ರೆ ಸಾಧ್ಯ ಇಲ್ಲ ಅನ್ನುವ ಎಚ್ಚರಿಕೆ ಅಲ್ಲಿದೆ. ಆದ್ರಿಂದ ನಾವು ಈ ಸಂಧ್ಯಾ ವಂದನೆ, ದೇವ್ರ ಪೂಜೆ, ನಮ್ಮ ಆಚಾರ ವಿಚಾರ, ಮಡಿ ಮೈಲಿಕೆ ಇತ್ಯಾದಿಗಳನ್ನೆಲ್ಲ ಸರಿಯಾಗಿ ನಾವು ಅರ್ಥ ಮಾಡ್ಕೋಬೇಕು ಅಂತಿದ್ರೆ, ಮತ್ತು ಅದನ್ನ ಜಿಜ್ಞಾಸುಗಳ ಮನಸ್ಸಿಗೆ ಆಧುನಿಕ ಕಾಲಕ್ಕೆ ಹೊಂದುವಂತೆ ಮುಟ್ಟಿಸ್ಬೇಕಾಗಿದ್ದರೆ ನಮಗೆ ಬೇರೆ ಬೇರೆ ಶಾಸ್ತ್ರಗಳ ಅಧ್ಯಯನ ಬೇಕಾಗ್ತದೆ. ಅದನ್ನ ಮಾಡದೆ ಹೋದ್ರೆ ಪೂರ್ಣವಾಗಿ ನಮ್ಮ ಶಿಕ್ಷಣ, ನಮ್ಮ ಬೋಧನಾ ಮತ್ತು ಗ್ರಹಣ ಅದಾಗದೇ ಇರಬಹುದು. ಈಗಿನ ಮಕ್ಕಳಿಗೆ ತುಂಬಾ ಅವರು ಎಕ್ಸ್ಪೋಸ್ಡ್ ಆಗಿದ್ದಾರೆ ಹೊರಗಿನ ವಾತಾವರಣಗಳಿಗೆ. ಅವರಲ್ಲಿ ಅನೇಕ ಥರದ ಪ್ರಶ್ನೆಗಳಿವೆ.
ಆ ಅನೇಕ ಥರದ ಪ್ರಶ್ನೆಗಳೆಲ್ಲ ಉತ್ತರ ರಹಿತವಾಗಿ ಉಳಿದು ಬಿಟ್ರೆ, ಮತ್ತೆ ಅವರಿಗೆ ಬೇರೆ ಬೇರೆ ಶಾಸ್ತ್ರಗಳಲ್ಲಿ, ಆಧುನಿಕ ಶಾಸ್ತ್ರಗಳಲ್ಲಿ ಎಕ್ಸ್ಪೋಜರ್ ಸುಲಭವಾಗಿ ಸಿಗ್ತಿರೋದ್ರಿಂದ ಆ ಮನಸ್ಸು ಆ ಕಡೆನೇ ಹರಿದು ಅವರು ಶಾಸ್ತ್ರದ ಕಡೆಗೆ ಮರಳದೇನೆ ಹೋಗುವಂಥ, ಯಾವ ಕಾಲಕ್ಕೂ ಮರಳದೇ ಇರುವ ಅಪಾಯ ಹೊಂದಿದೆ. ಆದ್ದರಿಂದ ಆಯಾ ದೇಶಕ್ಕೆ ತಕ್ಕಂತೆ, ಆಯಾ ಕಾಲಕ್ಕೆ ತಕ್ಕಂತೆ ನಾವು ನಡ್ಕೊಳ್ಬೇಕು ಅಂತ ಏನು ಮಹಾಭಾರತ ಹೇಳಿದೆಯಲ್ಲ, ಇದು ಕೂಡ ಈಗಿನ ಕಾಲಕ್ಕೆ ತಕ್ಕಂತೆ ನಾವು ನಡ್ಕೊಳ್ಬೇಕಾದ ಅಗತ್ಯ ಇದೆ. ಶಿಕ್ಷಕರಿಗೂ, ಬೋಧಕರಿಗೂ ಮತ್ತೆ ವಿದ್ಯಾರ್ಥಿಗಳಿಗೂ ಎಲ್ರಿಗೂ ಈ ಶಾಸ್ತ್ರಗಳ, ಆಧುನಿಕ ಶಾಸ್ತ್ರಗಳ ಪರಿಚಯವೂ ಇದ್ರೆ ನಮ್ಮ ಶಾಸ್ತ್ರವನ್ನ ನಾವು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ತುಂಬಾ ಸಹಾಯಕ ಆಗ್ತದೆ. ಅಧಿಕಾರಿ ಭೇದ ಅಂತೂ ಇದ್ದೇ ಇದೆ, ಒಬ್ಬೊಬ್ಬರು ಅಧಿಕಾರಿ ಒಂದೊಂದು ರೀತಿ. ಇದನ್ನ ನಾವು ಗಮನಿಸ್ಬೇಕು ಈ ಸಂದರ್ಭದಲ್ಲಿ. 64 ಕಲೆಗಳ ಬಗ್ಗೆ ನಾವು ನೋಡಿದ್ವಲ್ಲ, ಅಲ್ಲಿ ಜ್ಯೋತಿಷ, ಗಣಿತ ಇತ್ಯಾದಿ ಎಲ್ಲವೂ ಕೂಡ ಇದ್ದೇ ಇದೆ. 64 ಕಲೆಗಳನ್ನು ನಾವು ಗಮನಿಸಿದ್ರು ಕೂಡ ಅಲ್ಲಿಯೂ ಕೆಲವು ಈಗಿನ ತತ್ವಜ್ಞಾನಕ್ಕೆ ಅದು ಹೇಗೆ ಉಪಯೋಗಿ, ನಮಗೆ ಬೇಕಾದ ತತ್ವಜ್ಞಾನಕ್ಕೆ ಅದು ಹೇಗೆ ಉಪಯೋಗಿ ಅನ್ನುವಂಥ ಸಂಶಯ ನಮಗೆ ಬಂದೇ ಬರ್ತದೆ. ಆದರೆ ರಾಮಕೃಷ್ಣಾದಿಗಳೆಲ್ಲ ಅದನ್ನು ಅಧ್ಯಯನ ಮಾಡಿದ್ರು, ವಿಜೇಂದ್ರ ಸ್ವಾಮಿಗಳು ಅದನ್ನು ಅಧ್ಯಯನ ಮಾಡಿದ್ರು ಅಂತಿದೆ. 64 ಎಲ್ಲವನ್ನೂ ನಾವು ಮಾಡದೇ ಇರಬಹುದು, ಕೆಲವಾದರೂ ಆಧುನಿಕ ನಮ್ಮ ಆಯುಷ್ಯ, ನಮ್ಮ ಅಗತ್ಯ ಇದೆಲ್ಲವನ್ನು ಗಮನಿಸಿ ಕೆಲವನ್ನಾದ್ರೂ ನಾವು ಅಧ್ಯಯನ ಮಾಡಬೇಕಾದಂಥ ಪ್ರಸಂಗ ಇರ್ತದೆ. ಛಾಂದೋಗ್ಯ ಉಪನಿಷತ್ತಿನ 7ನೇ ಅಧ್ಯಾಯ ಒಂದಿದೆ. ಅಲ್ಲಿ ಸನತ್ ಕುಮಾರರ ಬಳಿಗೆ ನಾರದರು ಬರ್ತಾರೆ, ತಮಗೆ ಒಂದಿಷ್ಟು ತತ್ವ ಉಪದೇಶ ಮಾಡಿ ಅಂತ ಕೇಳ್ಕೊತಾರೆ. ನೀನು ಏನು ಅಧ್ಯಯನ ಮಾಡಿದ್ದೆ ಅದನ್ನೊಂದು ಬಾರಿ ಹೇಳು, ನಾನು ಮುಂದಿನದನ್ನು ನಿನಗೆ ಅಧ್ಯಯನ ಮಾಡಿಸ್ತೀನಿ ಅಂತ ಸನತ್ ಕುಮಾರ್ ಹೇಳ್ತಾರೆ. ಅಲ್ಲಿ ಅವರು ಕೆಲವು ತಾನು ಅಧ್ಯಯನ ಮಾಡಿರುವ ಸಂಗತಿಗಳನ್ನ ವರ್ಣಿಸ್ತಾರೆ ನಾರದರು. ಅದ್ರ ಕಡೆ ನಮ್ಗೊಂದು ಗಮನ ಇರಬೇಕು. ನಾವೆಲ್ಲರೂ ನಾರದರಾಗ್ಲಿಕ್ಕೆ ಸಾಧ್ಯ ಇಲ್ಲ, ನಾವೆಲ್ಲ ವಿಜೇಂದ್ರರು ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಕೃಷ್ಣ ಬಲರಾಮರಂತೂ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಿರಲಿ, ಆದರೂ ಏನು ಇದೆ ಅದನ್ನು ಗಮನಿಸ್ಬೇಕು. ಉಪನಿಷತ್ತು ಹೇಳ್ತದೆ, ಋಗ್ವೇದಂ ಭಗವಃ ಅಧ್ಯೇಮಿ, ಋಗ್ವೇದ ಓದಿದ್ದೇನೆ, ಯಜುರ್ವೇದ ಓದಿದ್ದೇನೆ, ಗಣಿತ ಶಾಸ್ತ್ರವನ್ನು ಓದಿದ್ದೇನೆ ಅಂತ ಹೀಗೆಲ್ಲ ಅದು ವರ್ಣನೆ ಮಾಡಿದೆ. ಮತ್ತಲ್ಲಿ ಗಣಿತಶಾಸ್ತ್ರ ಅಂದ್ರೆ ಜ್ಯೋತಿಷ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡುವುದು ಸರಿ, ಆದ್ರೆ ಗಣಿತ ಶಾಸ್ತ್ರವನ್ನು ಯಾಕೆ ಅಧ್ಯಯನ ಮಾಡಬೇಕು ಅಂತೆಲ್ಲ ನಮ್ಗೆ ಸಂಶಯ ಬರ್ತದೆ. ಆದ್ರೆ ಛಾಂದೋಗ್ಯ ಹೇಳಿದೆ, ರಾಶಿಯನ್ನು ನಾನು ಓದಿದ್ದೇನೆ, ಮತ್ತೆ ನಕ್ಷತ್ರ ವಿದ್ಯಾ ಓದಿದ್ದೇನೆ ಅಂತ. ರಾಶಿ ಬೇರೆ, ನಕ್ಷತ್ರ ವಿದ್ಯಾ ಬೇರೆ. ಅದನ್ನ ಛಾಂದೋಗ್ಯ ಭಾಷ್ಯ ವರ್ಣನೆ ಮಾಡಿದೆ. ರಾಶಿ ಸ್ಯಾತ್ ಪೂಗ ಲಕ್ಷಣಂ ಅಂತ. ಅದೇನು ಪೂಗ ಅಂದ್ರೆ ಸಂಖ್ಯಾ ಸಮೂಹ, ಪೂಗ ಅಂದ್ರೆ ಸಮೂಹ, ಸಂಖ್ಯೆಗಳ ಸಮೂಹಗಳ ಲಕ್ಷಣವನ್ನು ತಿಳಿಸುವಂತ ಗಣಿತಶಾಸ್ತ್ರ, ಅದಕ್ಕೆ ರಾಶಿ ಅಂತಾರೆ. ಅದನ್ನ ನಾರದರು ಅಧ್ಯಯನ ಮಾಡಿದ್ರು. ಮತ್ತೆ ಜ್ಯೋತಿಷ್ ಶಾಸ್ತ್ರಕ್ಕೆ ನಕ್ಷತ್ರ ವಿದ್ಯಾ ಅಂತಾರೆ. ಜ್ಯೋತಿಷ್ ಶಾಸ್ತ್ರವೇ ಬೇರೆ, ಹಾಗೆ ಗಣಿತಶಾಸ್ತ್ರವೇ ಬೇರೆ, ಹೀಗೆ ಪ್ರತ್ಯೇಕವೇ ಇದೆ. ಅದು ಈಗಿನ ಮ್ಯಾಥಮೆಟಿಕ್ಸೇ ಇದ್ದಿರ್ಬೇಕದು ಆ ಗಣಿತ ಶಾಸ್ತ್ರ ಅಂತಂದ್ರೆ. ಆದ್ರೆ ಈಗಿನ ಮ್ಯಾಥಮೆಟಿಕ್ಸ್ಗಿಂತಲೂ ಬಹಳ ಶ್ರೇಷ್ಠವಾದದ್ದು ಇದ್ದಿರ್ಬೇಕು. ಮತ್ತೆ ಈಗಿನ ಮ್ಯಾಥಮೆಟಿಕ್ಸ್ ನಲ್ಲಿ ಇರಬಹುದಾದ ದೋಷಗಳು ಪ್ರಾಯ ಆ ರಾಶಿ ಶಾಸ್ತ್ರದಲ್ಲಿ ಇಲ್ಲದೆ ಇರಬಹುದು. ಅಂತೂ ಜ್ಯೋತಿಷ್ ಶಾಸ್ತ್ರಕ್ಕಿಂತ ಭಿನ್ನವಾಗಿ ಒಂದು ಮ್ಯಾಥಮೆಟಿಕ್ಸ್ ಇದೆ ಅನ್ನುವುದನ್ನು ನಾವು ಗಮನಿಸ್ಬೇಕು. ಮತ್ತೆ ಈ ರಾಶಿ ಮೊದಲಾದ ಶಾಸ್ತ್ರಗಳೆಲ್ಲ ಇವು ಮನುಷ್ಯರಿಗೆ ಹೇಳಿದ್ದೇ ಅಲ್ಲ, ಯಾರೋ ದೇವತೆಗಳು ಮಾತ್ರ ಅಧ್ಯಯನ ಮಾಡ್ಬೇಕಾದ್ದು, ಋಷಿಗಳು ಮಾತ್ರ ಅಧ್ಯಯನ ಮಾಡ್ಬೇಕಾದ್ದು ಅಂತಲೂ ತಿಳ್ಕೋಬಾರದು. ದೇವವಿದ್ಯಾ ತ್ವಮಾನುಷಿ ಅಂತ ಅಲ್ಲೊಂದು ಪ್ರಯೋಗ ಇದೆ ಛಾಂದೋಗ್ಯ ಭಾಷ್ಯದಲ್ಲಿ. ದೇವವಿದ್ಯೆಯನ್ನು ನಾರದರು ಅಧ್ಯಯನ ಮಾಡಿದ್ರು, ಅದು ದೇವತೆಗಳು ಮಾತ್ರ ತಿಳ್ಕೊಳ್ಳಿಕ್ಕೆ ಯೋಗ್ಯವಾದಂತಹ ವಿದ್ಯೆ, ಮನುಷ್ಯರಿಗೆ ಅದು ಗಮ್ಯವಾದದ್ದಲ್ಲ ಅಂತ ಅಲ್ಲಿ ಆ ದೇವವಿದ್ಯಾಕ್ಕೆ ಅಮಾನುಷಿ ಅಂತ ವಿಶೇಷಣ ಕೊಟ್ಟಿದ್ದಾರೆ. ಅದನ್ನು ಗಮನಿಸಿದ್ರೆ ಉಳಿದ ಕೆಲವು ಈ ಶ್ರಾದ್ದ ವಿದ್ಯೆ, ಮತ್ತೆ ಕ್ಷತ್ರ ವಿದ್ಯಾ ಅಂದ್ರೆ ನೀತಿಶಾಸ್ತ್ರ ಅರ್ಥಾತ್ ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ ಮೊದಲಾದದ್ದು, ಜ್ಯೋತಿಷ್ ಶಾಸ್ತ್ರ, ರಾಶಿ, ಮತ್ತೆ ಋಗ್ವೇದ, ಯಜುರ್ವೇದ, ಸಾಮವೇದ ಇವೆಲ್ಲವೂ ಕೂಡ ಮನುಷ್ಯರಿಗೆ ಗಮ್ಯವಾದದ್ದೇ ಅಂತ ಅನ್ನೋದು ನಮ್ಗಲ್ಲಿ ತಿಳಿದು ಬರ್ತದೆ. ಸರ್ಪಗಳ ಲಕ್ಷಣವನ್ನು ತಿಳಿಸುವಂತಹ ಗರುಡ ವಿದ್ಯೆ, ಇದನ್ನೆಲ್ಲ ನಾರದರು ಅಧ್ಯಯನ ಮಾಡಿದ್ರು. ಭೂತಗಳ ಚಿಹ್ನವನ್ನ ಭೂತವಿದ್ಯಾ ಭೂತ ಚಿಹ್ನಂ ಅಂತಿದೆ. ಭೂತಗಳ ಚಿಹ್ನವನ್ನ ತಿಳಿಸುವ ವಿದ್ಯೆ ಭೂತವಿದ್ಯೆ ಅಂತ. ಅದೇನು ಭೂತಗಳು ಅಂದ್ರೆ ಭೂತ ಪ್ರೇತಗಳು ಇರ್ಲಿಕ್ಕಿಲ್ಲ. ಅವು ಭೂತಗಳು ಅಂದ್ರೆ ಜೀವಗಳು, ಪೃಥಕ್ ಭೂತಾನ್ ಅನೇಕಶಃ, ಎಲ್ಲಾ ತರದ ಜೀವಗಳು.
ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು, ಮತ್ತೆ ಭೂತಗಳು ಅಂದ್ರೆ ಜಡ ವಸ್ತುಗಳು ಕೂಡ ಆಗಬಹುದು ಒಂದು ಅರ್ಥದಲ್ಲಿ. ಅದೆಲ್ಲದರ ಲಕ್ಷಣವನ್ನು ತಿಳಿಸುವಂತಹ ವಿದ್ಯೆಗೆ ಭೂತ ವಿದ್ಯಾ ಅಂತ ಹೇಳ್ತಾರೆ. ನಿಧಿ ಶಾಸ್ತ್ರವನ್ನು ಅಧ್ಯಯನ ಮಾಡಿದ್ರು. ದೈವಂ ನಿಧಿಂ ಅಂತ ವರ್ಣನೆ ಮಾಡಿದ್ದಾರೆ. ನೀತಿಶಾಸ್ತ್ರ ಅಂತಂತೂ ಸ್ಪಷ್ಟವಾಗಿ ಹೇಳುವಂತೆ ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ ಮೊದಲಾದದ್ದು ಇವೆಲ್ಲವೂ ನೀತಿಶಾಸ್ತ್ರದಲ್ಲಿ ಬಂದೇ ಬರ್ತದೆ. ಕ್ಷತ್ರವಿದ್ಯಾನೇ ನೀತಿಕ, ಇದು ಛಾಂದೋಗ್ಯ ಭಾಷೆ ಹೇಳುವಂತೆ. ಆದ್ದರಿಂದ ಖಂಡಿತವಾಗಿಯೂ ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ದಂಡಶಾಸ್ತ್ರ, ಪೀನಲ್ ಕೋಡ್ ಇತ್ಯಾದಿಗಳೇನಿವೆ ಇವೆಲ್ಲವೂ ಕೂಡ ನೀತಿಶಾಸ್ತ್ರದಲ್ಲಿ ಸೇರ್ತದೆ. ಹೀಗೆಲ್ಲ ಶಾಸ್ತ್ರಗಳು ಒಂದು ಕಾಲದಲ್ಲಿ ನಮ್ಮಲ್ಲಿ ಪ್ರಚಲಿತ ಇದ್ದವು. ಎಲ್ಲವನ್ನೂ ನಾವು ಈಗ ಅಧ್ಯಯನ ಮಾಡಿಸ್ಲಿಕ್ಕೆ ಆಗದೇ ಇರಬಹುದು ನಮ್ಮ ಹುಡುಗರಿಗೆ. ಆದರೆ ಇಂಥದ್ದೊಂದು ದೃಷ್ಟಿಕೋನ ಇರಬೇಕು. ಆಧುನಿಕ ಕಾಲಕ್ಕೆ ಅವ್ರನ್ನ ನಾವು ಅಪ್ಡೇಟ್ ಮಾಡಬೇಕು. ಇಲ್ಲದೆ ಹೋದರೆ ನಮ್ಮ ಹುಡುಗರನ್ನ ನಾವು ಕಳ್ಕೋತೇವೆ. ಅವರು ಇದನ್ನ ಅಧ್ಯಯನ ಮಾಡಲಿಕ್ಕೆ ಮನಸ್ಸು ಮಾಡದೇ ಇರುವಂಥ ಒಂದು ಅಪಾಯ ಇದೆ. ಆದರೆ ನಮ್ಮ ಶಾಸ್ತ್ರವನ್ನ ಹೀಗೆ ಆಧುನಿಕ ದೃಷ್ಟಿಕೋನದಿಂದ ನಾವು ಜಗತ್ತಿಗೆ ಕೊಟ್ಟರೆ ಆಗ ಇದ್ರ ಮಹತ್ವವನ್ನು ತಿಳ್ಕೊಂಡು ನಮ್ಮಲ್ಲಿ ಅವರು ಉಳಿತಾರೆ ಅಂತ ಕಾಣಿಸ್ತದೆ. ಸ್ಕೂಲು ಕಾಲೇಜುಗಳನ್ನ ನಡೆಸುವಂಥ ಎಲ್ಲ ಮುಖ್ಯಸ್ಥರು, ಶಿಕ್ಷಣ ತಜ್ಞರು, ಅಧ್ಯಾಪಕರು, ಪಾಲಕರು, ಅಲ್ಲಿ ಕಾಲೇಜುಗಳಿಗೆ ತಮ್ಮ ವಿದ್ಯಾರ್ಥಿಗಳನ್ನು ಕಳಿಸುವಂಥ ಪಾಲಕರು ಎಲ್ಲರೂ ಕೂಡ ಇದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಮಾಡ್ತಾ ಇದ್ದಾರೆ. ಅನೇಕ ಜನ ಇಂಥ ಇಂಟಿಗ್ರೇಟೆಡ್ ಎಜುಕೇಶನ್ ಸಿಸ್ಟಮನ್ನು ಈಗ ಕೊಡಿಸ್ತಾ ಇದ್ದಾರೆ, ವಿದ್ಯಾರ್ಥಿಗಳಿಗೆ ಕೊಡಿಸ್ತಾ ಇದ್ದಾರೆ. ಅಂತ ಅಭಿನಂದನಾರ್ಹವಾದಂಥ ಪ್ರಯತ್ನಗಳು ನಡೆದೇ ಇವೆ. ಈಗ ಕೆಲವು ಕಡೆ ನಡೆದೇನೂ ಇರಬಹುದು. ಪೂರ್ಣವಾಗಿ ಶಾಸ್ತ್ರವನ್ನು ಮಾತ್ರ ಕೆಲವರು ಅಧ್ಯಯನ ಮಾಡಲಿ, ಕೆಲವರು ಹೀಗೆ ಇಂಟಿಗ್ರೇಟೆಡ್ ಸಿಸ್ಟಮ್ ಅನ್ನು ಅಧ್ಯಯನ ಮಾಡಲಿ. ಇವರು ಅವರನ್ನು ಟೀಕಿಸುವುದು ಬೇಡ, ಅವರು ಇವರನ್ನು ಟೀಕಿಸುವುದು ಬೇಡ. ಯಾಕೆಂದ್ರೆ ನಾನು ಈಗಾಗಲೇ ಹೇಳಿದಂತೆ ಶಾಸ್ತ್ರ ಅನ್ನೋದು ಬಹಳ ದೊಡ್ಡದಿದೆ. ಇಂದ್ರನೇ ಅಧ್ಯಯನ ಮಾಡ್ಲಿಕ್ಕೆ ಕೂತ್ಕೊಂಡ್ರು, ಬೃಹಸ್ಪತಿಯೇ ಅಧ್ಯಯನ ಮಾಡಿಸಿದ್ರು. 100 ವರ್ಷದ ಅಧ್ಯಯನ, 100 ವರ್ಷದ ಒಂದು ಆಯುಷ್ಯ ನಮಗಿದ್ರೂ ಕೂಡ ನಾವು ಅಧ್ಯಯನ ಮಾಡುವುದು ಬಹಳ ಅಲ್ಪ ಆಗ್ತದೆ. ಭೀಷ್ಮಾಚಾರ್ಯ ಸ್ವಯಂ ಶುಕ್ರಾಚಾರ್ಯನಿಂದ, ಬೃಹಸ್ಪತಿಯಿಂದ ಮತ್ತೆ ಪರಶುರಾಮನಿಂದ 400-500 ವರ್ಷಗಳ ಕಾಲ ಅಧ್ಯಯನ ಮಾಡಿದ್ರು ಅಂತ ಅನ್ನೋದನ್ನ ಹಿಂದೆ ನಾವು ನೋಡಿದೆವು. ಅಧ್ಯಯನ ಅನ್ನೋದು ಅಷ್ಟು ಆಳವಾಗಿದೆ. ಅವರು ತತ್ವಶಾಸ್ತ್ರವನ್ನು ಅಧ್ಯಯನ ಮಾಡಿದ್ರು, ಹಾಗೆ ಕ್ಷತ್ರವಿದ್ಯೆಯನ್ನು ಕೂಡ ಅಧ್ಯಯನ ಮಾಡಿದ್ರು ಭೀಷ್ಮರು ಅಂತೆಲ್ಲ ಕಂಡು ಬರ್ತದೆ. ಅದರಿಂದ ಶಾಸ್ತ್ರವೇ ತುಂಬಾ ಆಳವಾಗಿರುವುದರಿಂದ ಆತ್ಮಾರ್ಥೇ ಪೃಥ್ವೀಂ ತ್ಯಜೇತ್ ಅಂತ ನಮಗೆ ಮಹಾಭಾರತವೇ ಹೇಳುವುದರಿಂದ ನಿನಗೆ ಬೇಡ ಅಂತ ಆದ್ರೆ ಆಧುನಿಕ ಶಾಸ್ತ್ರವನ್ನು ಕೈಬಿಡು, ಜಗತ್ತನ್ನೇ ಕೈಬಿಟ್ಟು ನೀನು ನಿನಗಾಗಿ ತತ್ವಜ್ಞಾನಕ್ಕಾಗಿ, ಜೀವಾತ್ಮ ಜ್ಞಾನಕ್ಕಾಗಿ, ಪರಮಾತ್ಮ ಜ್ಞಾನಕ್ಕಾಗಿ ಪ್ರಯತ್ನ ಪಡು. ಅದು ಬಹಳ ದೊಡ್ಡ ಆದರ್ಶವೇ. ಅದನ್ನು ಮಾಡುವುದರಲ್ಲಿ ಸರ್ವವನ್ನೂ ಪರಿತ್ಯಾಗ ಮಾಡಿ ಅನ್ಯಾವಾಚೋ ಮುಂಚತ ಅಮೃತಶೇಷ ಸೇತು ಅಂತ ಪರಮಾತ್ಮನ ಮಾತ್ರ ತಿಳಿಯುವ ಪ್ರಯತ್ನ ಮಾಡಿದರೂ ಬಹಳ ಶ್ರೇಷ್ಠವಾದ ಸಾಧನೆಯೇ ಅದು. ಆದರೆ ಅಂಥದ್ದು ಎಲ್ಲ ಕಾಲಕ್ಕೂ, ಎಲ್ಲ ದೇಶಗಳಲ್ಲಿಯೂ, ಎಲ್ಲ ಅಧಿಕಾರಿಗಳಿಗೂ ಅದು ಸಾಧ್ಯ ಆಗದೇ ಇರಬಹುದು. ಮತ್ತೆ ಅಂಥ ಬಹಳ ದೊಡ್ಡ ಮಟ್ಟದ ಅಧಿಕಾರಿಗಳಿಗೂ ಕೂಡ ಕೆಲವು ಕಾಲದಲ್ಲಿ, ಕೆಲವು ದೇಶದಲ್ಲಿ ಸಾಧನೆ ಯಾವುದೋ ಒಂದು ಹಂತದಲ್ಲಿ ಈ ಅನ್ಯಶಾಸ್ತ್ರಗಳ ಅಧ್ಯಯನವೂ ಬೇಕಾಗಬಹುದು ಅನ್ನೋದನ್ನ ಗಮನ ಇಟ್ಕೋಬೇಕಾಗ್ತದೆ. ಬಹೂನಾಂ ಜನ್ಮನಾಮಂತೆ ಮಾತ್ರ ನಮಗೆ ಜ್ಞಾನ ಬರ್ತದೆ. ಅನೇಕ ಜನ್ಮಗಳನ್ನ ಕಳೆದ ಬಳಿಕವೇ ನಮಗೆ ಜ್ಞಾನ ಬರ್ತದೆ. ಶಾಸ್ತ್ರದ ದೃಢವಾದ ಪರೋಕ್ಷ ಜ್ಞಾನ, ಆಮೇಲೆ ಮಾನಸಾಪರೋಕ್ಷ, ಮುಂದೆ ಮಾನಸಾಪರೋಕ್ಷವನ್ನು ಪರಿತ್ಯಜಿಸಿ ಸ್ವರೂಪಾಪರೋಕ್ಷ, ಅದ್ರ ಮುಂದೆನೆ ನಮಗೆ ಮುಕ್ತಿ ಆಗ್ಬೇಕಾದದ್ದು. ಹೀಗೆ ತುಂಬಾ ಒಂದು ದೊಡ್ಡ ಹಂತ ಅದು, ಅಂತ ಒಂದು ಪ್ರೊಸೆಸ್ ಅದು. ಈ ಪ್ರೊಸೆಸ್ನಲ್ಲಿ ನಾವು ಹಾದು ಹೋಗುವ ಸಂದರ್ಭದಲ್ಲಿ ಕಣ್ಮುಚ್ಚಿ ಕೂತ್ಕೊಳ್ಳೋದು ಬೇಡ. ಎಲ್ಲವನ್ನೂ ಕೂಡ ಆಳವಾಗಿ ಗಮನಿಸ್ತಾ, ದೇಶ ಕಾಲಗಳನ್ನು ಗಮನಿಸ್ತಾ, ನಮಗಿರುವ ಸವಾಲುಗಳನ್ನ, ಸಂಸ್ಕೃತಿಗೆ, ನಮ್ಮ ಧರ್ಮಕ್ಕೆ
ಬಂದಿರುವಂಥ ಸವಾಲುಗಳನ್ನು ಗಮನಿಸ್ತಾ ಗಮನಿಸ್ತಾ ಆತ್ಮವಿಮರ್ಶೆ ಮಾಡ್ಕೊಂಡು ಮುಂದೆ ಹೊರದಾದ್ರೆ ಸಂಸ್ಕೃತಿ ಉಳಿದಿತ್ತು, ಧರ್ಮ ಉಳಿದಿತ್ತು. ಕಣ್ಣು ಮುಚ್ಚಿ ಕೂತ್ಕೊಂಡ್ರೆ ನಮಗಿರುವ ಸವಾಲುಗಳು, ನಮಗೆ ಬಂದಿರುವ ಸವಾಲುಗಳು ನಮ್ಮ ಗಮನಕ್ಕೆ ಬರೋದಿಲ್ಲ. ಪರಿಹಾರ ಅಂತೂ ಇನ್ನೂ ದೂರವೇ ಉಳಿದಿತ್ತು. ಆಗ ಲುಕ್ಸಾನ್ ಅನುಭವಿಸೋರು ನಾವೇ ಆಗ್ತೀವಿ ಅನ್ನೋದನ್ನ ಗಮನದಲ್ಲಿಟ್ಕೊಳ್ಳೋಣ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕು. ನಮಸ್ಕಾರ.